ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಸಾಫ್ಟ್ ಮತ್ತು ಫ್ಲಫಿ ಇಡ್ಲಿ ರೆಸಿಪಿ ತೋರಿಸ್ತೀನಿ. ಈ ಇಡ್ಲಿಗೆ ಏನು ಸೋಡಾ ಬಳಸ್ತೇನೆ, ಈಸಿಯಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ವಿಡಿಯೋನ ಫುಲ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ಇಲ್ಲಿ ತೋರಿಸ್ತಿರುವಂತಹ ಕಪ್ನಲ್ಲಿ 3 ಕಪ್ಪಷ್ಟು ರೇಷನ್ ಅಕ್ಕಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. 3 ರಿಂದ 4 ಸತಿ ಅಕ್ಕಿನ ಚೆನ್ನಾಗಿ ತೊಳಿಬೇಕು. ನಾನು ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಈಗ 1 ಸ್ಪೂನ್ ಅಷ್ಟು ಮೆಂತ್ಯನ ಸೇರಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ 3/4 ಕಪ್ಪಷ್ಟು ಅವಲಕ್ಕಿನ ತೊಗೊತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದನೇ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ 1 ಕಪ್ ಕೂಡ ಹಾಕೊಬೋದು. ಇದನ್ನ ಒಂದ್ಸತಿ ನೀರಾಕಿ ತೊಳ್ಕೊತಾ ಇದ್ದೀನಿ. ತೊಳೆದಿಟ್ಟಾದ್ಮೇಲೆ ಅದಕ್ಕೇನೆ 2 ರಿಂದ 3 ಚೊಂಬಷ್ಟು ನಾನು ನೀರು ಹಾಕೊತಾ ಇದ್ದೀನಿ. ಇದನ್ನ ನಾವು ಮಧ್ಯಾಹ್ನ ಇಲ್ಲ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ 8 ರಿಂದ 10 ಅವರ್ ಇದನ್ನ ಹಂಗೆ ನೆನೆಸಿಡ್ಬೇಕು. ಈಗ ನೆನೆಸಿಟ್ಟಾದ್ಮೇಲೆ ಒಂದು ಜಾರ್ಗೆ ಹಾಕೊಂಡು ಈಗ ರುಬ್ಕೊತಾ ಇದ್ದೀನಿ. ಇರುವಂತಹದ್ದನ್ನ ಈಗ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ತೋರಿಸ್ತಿದ್ದೀರಲ್ಲ, ಆ ತರ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುರಿ ಆಗಿದ್ರೆ ಚೆನ್ನಾಗಿ ಬರಲ್ಲ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಇದಕ್ಕೆ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಇಟ್ಬಿಡಿ. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ನೋಡ್ಬೋದು ನೀವೇ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನೀರು ಹಾಕೊಂಡು ಇಡ್ಲಿನ ಮಾಡ್ಕೊತಾ ಇದ್ದೀನಿ. ನಾನು ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫುಲ್ಲು ಸ್ಪ್ರೆಡ್ ಮಾಡಿ ಆಮೇಲೆ ಇಡ್ಲಿ ಹಿಟ್ಟನ್ನ ಹಾಕಬೇಕಾಗತ್ತೆ. ಇದೇ ನೋಡ್ಬೋದು ಇಲ್ಲಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ನಾವು ಮುಚ್ಚಿಡ್ತಾ ಇದ್ದೀನಿ. ಇನ್ನು ಹಿಂಗೆ ಒಂದು 8 ಮಿನಿಟ್ಸ್ ಬಿಡೋಣ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ. ಇದನ್ನು ಈಗ ತೆಗೆದು ಕೂಡ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತ. ಅವಲಕ್ಕಿ ಹಾಕಿದ್ವಲ್ಲ, ಅದರಿಂದ ಇದು ಇಷ್ಟೊಂದು ಸಾಫ್ಟಾಗಿ ಬಂದಿದೆ. ನೀವು ಎಷ್ಟು ಅವಲಕ್ಕಿ ಹಾಕ್ತಿರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ಅನ್ನೋದು. ಅವಲಕ್ಕಿ ಇಲ್ಲ ಅನ್ನೋರು ಅನ್ನ ಕೂಡ ಸೇರಿಸ್ಕೊಬೋದು. ನಾನು ಇದನ್ನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಚಟ್ನಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚಟ್ನಿ ಪುಡಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ರೀತಿ ಸಿಂಪಲ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.